ಜೀವನಕ್ಕೆ ಬೇಕಾಗೋ 5 ಸೂತ್ರಗಳು, ಪಂಚಸೂತ್ರಗಳು ಏನು? ಈಗ ಈ ಇಡೀ ಪಾಡ್ಕಾಸ್ಟೇ ಒಂದು ದೊಡ್ಡ ಆಸ್ತಿ ಕೊಟ್ಟು ಹೋಗ್ತಾ ಇದೆ. ಆದರೆ ಆದರೂ ಕೇಳ್ತಿದ್ದೀನಿ, ಒಂದು 5 ಗುಣಗಳನ್ನು ಜೀವನದಲ್ಲಿ ನಾವು ಅಳವಡಿಸ್ಕೋಬೇಕು, ಇವತ್ತಿನಿಂದ ನಾನು ಅಳವಡಿಸ್ಕೊಳ್ತೀನಿ ಅಂದರೆ ಏನು ಹೇಳ್ತೀರಿ? ಸೂತ್ರಬದ್ಧರಾಗಿರ್ದೇರಿ, ಯಾವತ್ತೂ ಸೂತ್ರ ಅಂತ ಹೋಗಬೇಡಿ. ಇದು ಸೂತ್ರ ಅದು ಸೂತ್ರ ಅಂತ ಹೇಳಿ ನಾವು ಕೊನೆಗೆ ಅಲ್ಲಿಯೂ ಅಲ್ಲದೆ ಇಲ್ಲಿಯೂ ಒಗ್ಗದೆ ಹೀಗಾಗೋದ್ರ ಬದಲಿಗೆ, ನಾನು ಆಗಲೇ ಹೇಳಿದಂತೆ ನಿರುಮ್ಮಳ ಭಾವದ 4 ಜನರಿಗೆ ಬೇಕಾದವರ ಹಾಗೆ, 4 ಜನರಿಗೆ ಅನುಕೂಲಕರವಾಗಿ ಆಗೋ ಹಾಗೆ, ಮತ್ತು ಜೀವಿತಾವಧಿಯಲ್ಲಿ ಅಷ್ಟು ದಿನ, ಎಷ್ಟು ದಿನ ಬದುಕಿರ್ತೀವೋ ಅಷ್ಟು ದಿನ ಏನಾದರೂ ಒಂದು ಒಳಿತನ್ನು ಮಾಡ್ತಲೇ ಇರುವಂಥ ಅದೊಂದು ಗುಣ. ದುರ್ಗುಣಗಳಿಂದ ದೂರ ಇರುವಂಥದ್ದು, ವ್ಯಸನ ಮುಕ್ತ, ದುರ್ಗುಣಗಳಿಂದ ದೂರ ಇರುವಂಥ ಬದುಕನ್ನು ಬದುಕೋಕ್ಕೆ ಸಾಧ್ಯವಾಗೋದಾದರೆ, ಅದು ಸಾಧ್ಯವಿಲ್ಲ ಅಂತ ಎಲ್ಲರೂ ಹೇಳಿಬಿಡ್ತಾರೆ. ಆದರೆ ಪ್ರಯತ್ನಪೂರ್ವಕವಾಗಿ ಏನನ್ನಾದರೂ ಸಾಧಿಸೋಕೆ ಸಾಧ್ಯವಿದೆ ಅಂತ ದೊಡ್ಡವರು ನಮ್ಗೆ ಹೇಳ್ಕೊಟ್ಟು ಹೋಗಿದ್ದಾರೆ. ಅವ್ರ ಎತ್ತರಕ್ಕೆ ನಾವು ಏರೋಕ್ಕೆ ಸಾಧ್ಯವಾಗದೆ ಹೋದರೂ ಅವರ ಆ ಹೇಳಿಕೆ, ಕಾಣಿಕೆ ಮತ್ತು ಅವರ ಹೇಳಿಕೆಗಳಿವೆಲ್ಲ ಆ ಕೇಳ್ಮೆಯಿಂದಲಾದರೂ ನಾವು ಅವುಗಳನ್ನು ರೂಢಿಸ್ಕೊಳ್ಳೋದು ಒಳ್ಳೆಯದು. ಈ ಜೀವನವನ್ನು ಕಳೆಯೋಕ್ಕೆ ತುಂಬ ಕಷ್ಟಪಡಬಾರ್ದು. ಇದು ಸರಾಗವಾಗಿ ಸುಲಲಿತವಾಗಿ ಇತರರ ಸಹಾಯಕ್ಕಾಗಿ ಅಂತ, ಅದಕ್ಕೆ ಪರೋಪಕಾರಾರ್ಥ ಇದಂ ಶರೀರಂ ಅಂತ ಹೇಳಿದ್ವಲ್ಲ, ಆ ಥರ ಇತರರ ಉಪಯೋಗಕ್ಕಾಗಿ. ಮತ್ತು ಆ ಸಂಗ್ರಹದ ಬಗ್ಗೆ ಎಲ್ಲ ತುಂಬ ಜನ ಹೇಳಿದ್ದರು. ತುಂಬ ಸಂಗ್ರಹ ಮಾಡಿ ಇಡಬೇಡಿ, ಅದು ಮಕ್ಕಳಿಗಾಗಿ ನಾನು ಆಸ್ತಿನ ಮಾಡಿಬಿಡ್ತೇನೆ ಅಂತ ಅನ್ಬೇಡಿ, ಮಕ್ಕಳನ್ನೇ ದೇಶದ ಆಸ್ತಿ ಅಂತ ತುಂಬ ಜನರು ಹೇಳಿಬಿಟ್ಟಿದ್ದಾರೆ. ನಾವು ದೇಶ ಮೊದಲು, ಅಂದರೆ ದೇಶ ಅಂದರೆ ಇದನ್ನು ರಾಷ್ಟ್ರಹಿತಾಯ ನಮಮ ಅಂತ ಬದುಕಿ ಅಂತ ಯಾವಾಗಲೂ ಹೇಳುವಂಥದ್ದು. ದೇಶ ಬೇರೆ, ರಾಷ್ಟ್ರ ಬೇರೆ, ರಾಷ್ಟ್ರ ಚಿಂತನೆ ಬೇರೆ. ದೇಶ ಒಂದು ಭೂಭಾಗಕ್ಕೆ ಮಾತ್ರ ಸೀಮಿತವಾಗಿಬಿಡುತ್ತೆ. ರಾಷ್ಟ್ರ ಚಿಂತನೆ ಇದೆಯಲ್ಲ, ಯಾರು ನಮಗೆ ಆಸರೆ ಕೊಟ್ಟಿದ್ದಾರೆ, ನಮಗೆ ನೆರಳು ಕೊಟ್ಟಿದ್ದಾರೆ, ಆ ನೆರಳು ಆಶ್ರಯ ಕೊಟ್ಟಂಥವ್ರನ್ನ ನಿರಂತರವಾಗಿ ಸ್ಮರಿಸುವ, ನನ್ನ ರಾಷ್ಟ್ರ ನನ್ನ ಮೊದಲು, ಇದು ರಾಷ್ಟ್ರದ ಹಿತಚಿಂತನೆ. ಯಾಕೆಂದರೆ ನಿಮಗೆ ಸೂರಿಲ್ಲ, ನಿಮಗೆ ಇರೋಕ್ಕೆ ಜಾಗ ಇಲ್ಲ, ನಿಮ್ಮದಲ್ಲ ಅಂತಂದಾಗ ಸಹಜವಾಗಿ ನೀವೆಲ್ಲರೂ ವಿಚಲಿತರಾಗಿ ಒಂದು ದಿವಸ ಅನಾಥ ಭಾವದಿಂದ ನರಳಿರಿ. ಆ ಕಾರಣಕ್ಕೆ ನಾವು ರಾಷ್ಟ್ರಹಿತ ಮೊದಲು ಕಾಪಾಡ್ಕೊಂಡು ಹೋದೊಳದು. ಮತ್ತು ಸ್ವಾಧ್ಯಾಯಿಯಾಗಿ ಆದರೂ ಸಹ ನಿರಂತರವಾದ ಅಧ್ಯಯನ. ನಮ್ಮಲ್ಲಿ ಅನೇಕ ಬಿಟ್ಟು ಹೋದ ಸಂಗತಿಗಳಿವೆ, ಅವುಗಳನ್ನು ಎಷ್ಟಿವೆ ಅಂತಲೇ ಗೊತ್ತಿಲ್ಲ. ಕಳ್ಕೊಂಡಿದ್ದರ ಲೆಕ್ಕನಾರು ಇಟ್ಕೋಬೇಕು ಯಾರಾದರೂ ಅಂತ. ಏನು ಕಳ್ಕೊಂಡಿದ್ದೀವಿ ಅಂತಲೇ ಗೊತ್ತಿಲ್ಲದಂಗೆ ಭಾರದ್ವಾಜ ಮುನಿಕೃತ ವೈಮಾನಿಕ ಶಾಸ್ತ್ರ ಅಂತಿದೆ. ಅದು ವೈಮಾಂತರಿಕ್ಷ ನೌಕೆಗಳನ್ನು ಶಕು ವಿಮಾನ, ವೃಕ್ಮ ವಿಮಾನ, ಅಂಗದ ವಿಮಾನ, ಮಾರುತ ಸಖ, ವಕ್ರಪ್ರಸರಣ ಯಂತ್ರ, ಗುಹಗರ್ಭ, ಹೀಗೆ ಅನೇಕವನ್ನು ಒಂದು ಪ್ರಕರಣವಾಗಿ, ಅತಿ ಪ್ರಕರಣಗಳಾಗಿ ನಿಮಗೆ ಸಂಹಿತೆಗಳನ್ನಾಗಿ ಆಗಲೇ ಕೊಟ್ಟೋಗಿದೆ. ಚರಕರಿದ್ದಾರೆ, ಸುಶ್ರುತಾಚಾರ್ಯರಿದ್ದಾರೆ, ಕಣಾದರಿದ್ದಾರೆ, ವಿಶ್ವಕ್ಕೆ ವೈಶ್ವಿಕ ನೋಟ ಕೊಟ್ಟಂಥ, ವಿಶ್ವಕ್ಕೆ ಕೊಡುಗೆ ಸಲ್ಲಿಸಂಥ ಅನೇಕ ಪ್ರಥಮರಿದ್ದಾರೆ, ಪ್ರಮಥರಿದ್ದಾರೆ. ಆ ಎಲ್ಲರ ಬಗ್ಗೆ ಕಿಂಚಿತ್ತಾದರೂ ಈ ನೆಲದಲ್ಲಿ ಇದ್ದವರಾಗಿ, ಈ ನೆಲದಲ್ಲಿಂದ ಉಪಕೃತರಾದವರಾಗಿ, ಈ ನೆಲದ ಋಣ ಇಟ್ಕೊಂಡವರಾಗಿ, ಋಣ ತೀರಿಕೆಯ ಬಾಬತ್ತಾಗಿ ಆದರೂ ಸಹ ನಮ್ಮ ಪ್ರಾಪಂಚಿಕ ಅಥವಾ ನಮ್ಮ ಪಾರಂಪರಿಕ ಅಧ್ವರ್ಯರನ್ನು ಒಮ್ಮೆ ನೀವು ಅವ್ರು ಏನು ಕೊಟ್ಟಿದ್ದಾರೆ, ಅವ್ರು ಏನು ಬಿಟ್ಟು ಹೋಗಿದ್ದಾರೆ, ಯಾರವರು. ಭಾಸ್ಕರಾಚಾರ್ಯ ನಮಗೆ ಗೊತ್ತಿಲ್ಲ, ಗಣಿತಶಾಸ್ತ್ರಜ್ಞ ಅಂತಲೇ ಗೊತ್ತಿಲ್ಲ. ಅವ್ರ ಮಗಳು ಬರೆದಂಥ ಲೀಲಾವತಿ ಗ್ರಂಥ ಏನು ಅದು ಗೊತ್ತಿಲ್ಲ. ಯಾವುದರ ಅಧ್ಯಯನವು ಯಾವುದು ಕೆಲಸಕ್ಕೆ ಬಾರದಂಥ ಒಣ ವಾದ, ಒಣ ಚಿಂತನೆ. ಆಮೇಲೆ ಅವರಿಗೂ ಅಥವಾ ಬರುವ ತಲೆಮಾರಿಗಳಿಗೂ ಯಾವುದೇ ರೀತಿಯ ಉಪಯುಕ್ತವಾದಂಥ ಉಪಯೋಗಕಾರಿಯಾದಂಥ ಸಂಗತಿಗಳಲ್ಲದನ್ನು ಅವ್ರ ಮೇಲೆ ತುಂಬಿ ಅದನ್ನು ಪಕ್ಕಕ್ಕಿಡುವಂಥ ಕೆಲಸವನ್ನು ಮೊದಲು ಮಾಡಿ. ನಾನು ಹೇಳ್ತಿರೋ ಸತ್ಯ, ನಂದೇ ತುಂಬ ಔನ್ನತ್ಯ ಮತ್ತು ಯಾವುದೋ ಒಂದು ಶ್ರೇಷ್ಠತೆಯ ವ್ಯಸನ, ಇವನ್ನೆಲ್ಲ ಪಕ್ಕಕ್ಕಿರಿಸಿ ನಾನು ಹೇಳಿದ್ದು ಸರಿ ಇದೆ, ಅವ್ರು ಸರಿ ಇಲ್ಲ ಅಂತ ಅನ್ನೋದನ್ನು ಮೊದಲು ಪೊಳ್ಳುವಾದ ಅದನ್ನು ಬಿಟ್ಬಿಡಬೇಕು. ವಾದಿಸೋದನ್ನು ಬಿಟ್ಟು ಮೊದಲು ಗ್ರಹಿಕೆ, ಏನನ್ನು ಗ್ರಹಿಸ್ಬೋದು, ಏನನ್ನು ನಂದಾಗಿಸ್ಕೋಬೋದು, ಆರ್ಜಿಸಬಹುದೇನು. ನೋಡಿ, ವಿದ್ಯಾರ್ಥಿ ಅಂದರೆ ವಿದ್ಯೆಯನ್ನು ಕೊಲ್ಲುವವ ಅನ್ನೋ ಅರ್ಥವೂ ಇದೆ. ಕೊಲ್ಲುವ ಅರ್ಥ ಕೆಲಸ ಮಾಡಬಾರ್ದು. ವಿದ್ಯಾರ್ಥಿಯಾಗಿ ಬದುಕಬೇಕು. ಅಲ್ಪಪ್ರಾಣ ಮಹಾಪ್ರಾಣ ಯಾಕೆ ಬೇಕು ಅಂತ ತುಂಬ ಜನರು ಕೇಳ್ತಾರೆ. ಪ್ರಾಣವೇ ರಹಿತವಾಗಿ, ಪ್ರಾಣರಹಿತವಾಗಿ ಹೆಂಗೆ ಬದುಕ್ತೀರಿ ನೀವು? ಹಾಗೆ ಇದೇ ಪ್ರಾಣ, ಅದಕ್ಕೆ ಅಲ್ಪ ಪ್ರಾಣ ಮಹಾಪ್ರಾಣ ಅಂತ ಕರೆದಿರೋದು. ಆ ಥರದ ಪ್ರಾಣ ಸಹಿತವಾಗಿ ಪ್ರಾಣಿಗಳಲ್ಲಿ ದಯೆ ಇಟ್ಕೊಂಡಂತೂ ಇತರರಿಗೂ ದಯೆ ಕೊಡಮಾಡ್ತಾ, ಯಾವುದೋ ಒಂದು ಸ್ವಲ್ಪ ವೃದ್ಧಾಪ್ಯದಲ್ಲಿ ನಾನು ಸ್ವಲ್ಪ ಅಧ್ಯಾತ್ಮ ಮಾಡೋದ್ರ ಬದಲಿಗೆ ಯಾವ ಹರೆಯದಲ್ಲಿದ್ದಾಗ್ಯೂ ಸಹ ನೀವು ಅಲ್ಲಿಂದಲೇ ಒಂದು ಅಧ್ಯಾತ್ಮ ಏನು, ಯಾಕೆ, ಹೇಗೆ, ನಮಗೆ ನಮ್ಮ ಹಿರಿಯರು ಯಾಕೆ ಇದನ್ನು ಬಿಟ್ಟು ಹೋಗಿದ್ದಾರೆ, ಯಾಕೆ ಅದನ್ನು ಅಷ್ಟು ತೀವ್ರವಾಗಿ ಅವರು ಅಧ್ಯಯಿಸಿದರು, ಅನುಷ್ಠಾನಕ್ಕೆ ಮಾಡ್ತಾಯಿದ್ರು, ಇವೆಲ್ಲವೂ ಸ್ವಲ್ಪ ಸಣ್ಣದಾಗಿ ಅವಲೋಕಿಸಿದ್ರು ಸಹ ನಿಮಗೆ ನಾವೇನು ಮಾಡಿಲ್ಲ ಅನ್ನೋ ಜ್ಞಾನ ಬರುತ್ತೆ. ಈ ಎಲ್ಲವೂ 5 ಸೂತ್ರ ಅಂತ ಹೇಳಿದಿರಿ, 5 ಸೂತ್ರದಲ್ಲಿ ಹಿಡಿದುಕೊಡೋಕ್ಕೆ ಸಾಧ್ಯವಾಗಿಲ್ಲ ನನಗೆ. ಎಲ್ಲ ಸೂತ್ರಗಳನ್ನು ಇಟ್ಟುಕೊಂಡು ಪಂಚಸೂತ್ರಗಳು, ಪಂಚಕ್ಕೆ ಬೇರೆ ಬೇರೆ ಅರ್ಥ ಇದೆ. ಹಾಗಾಗಿ ಪಂಚವಾರ್ಷಿಕ ಯೋಜನೆ ಇದಕ್ಕೆಲ್ಲ ಹೇಳಿದ ಪಂಚಾದಶ ಎಲ್ಲ ಹೇಳ್ಕೊಟ್ಟಿರ್ತೀವಿ ನಾವು. ಈ 5 ಪ್ರಧಾನವಾಗಿ ಹೇಳಿದ್ರಲ್ಲಿ ವಿಂಗಡಣೆ ಒಂದೊಂದು ಗುಂಪು ಮಾಡಿಕೊಂಡು ಇದೊಂದು ಶಿರೋನಾಮಿ ಅಡಿಯಲ್ಲಿ ಇವನ್ನೆಲ್ಲ ಹಾಕೊಂಡ್ಬಿಡೋದು ಒಳ್ಳೆಯದು. ಅಷ್ಟನ್ನು ಹಾಕ್ಕೊಂಡು ಈ ಬದುಕು, ಯಾಕೆಂದರೆ ಬಹಳ ಕಡಿಮೆ ಅವಧಿ ನಮಗೆ ಜೀವಿತಾವಧಿ. ಈ ಅವಧಿಯಲ್ಲಿ ನಾವು ಏನನ್ನು ಕಂಡುಕೊಂಡಿದ್ದೀವಿ, ಏನನ್ನು ಕಂಡುಕೊಳ್ಳಲಿಲ್ಲ, ಇವುಗಳ ಬಗ್ಗೆ ಜಿಜ್ಞಾಸೆ ಇಟ್ಟುಕೊಂಡು ಈಗ ಮಾಡ್ತೇವೆ, ಆಗ ಮಾಡ್ತೇವೆ, ಆಗ ಬಾ ಈಗ ಬಾ ಹೋಗಿ ಬಾ ಅನ್ನದಲ್ಲೇ ಆಗಲೇ ಕರೆದು ಕೊಡುವವನ ಧರ್ಮ ಹೊನ್ನಾಗದೇ ಬಿಡೋದು ಅಂತ ಆಗಲೂ ಧರ್ಮನೇ ಮಾತಾಡೋದು. ಸದ್ಯ ಆಗ ಈ ಕಾಲದಲ್ಲಿ ಇರಲಿಲ್ಲ ಸರ್ವಜ್ಞ, ಇಲ್ಲಾಂದರೆ ನೀನು ಧರ್ಮ ಹೇಳ್ತಿದ್ದೆ, ನೀನು ಯಾವುದೋ ಬೇರೆ ವಾದಿ ಅಂತ ಹೇಳ್ಬಿಟ್ರು ಅವ್ರನ್ನ. ಆ ಥರ
ಧರ್ಮವಂತರಾಗಿ, ಧರ್ಮಿಷ್ಠರಾಗಿ, ಧರ್ಮಭೀರುವಾಗಿ ನಡೆಯುವಂಥ ಕೆಲಸವನ್ನು ನಾವೆಲ್ಲ ಮಾಡುವಂಥ ಆಗಲಿ ಅನ್ನೋದೊಂದು ಸದಾ ಆಶಯ. ನಾನು ನನಗಾಗೂ ಹೇಳ್ಕೊಳ್ತೇನೆ, ಇತರರು ಹಾಗೆ ಪಾಲಿಸಲಿ ಅಂತ ಆಶಿಸ್ತೇನೆ. ಕೊನೆಯದಾಗಿ 2, ನಿಮ್ಮ ಪ್ರಕಾರ ಯಶಸ್ಸು ಅಂದರೆ ಏನು? ತಲೆಗೆ ಏರಿಸಿಕೊಳ್ಳದೇ ಇರುವುದೇ ಯಶಸ್ಸು. ಇತರರು ಕೊಡಮಾಡಿದ್ದು ಯಶಸ್ಸು, ನೀವೊಂದುಕೊಂಡಿದ್ದು ಯಶಸ್ಸಲ್ಲ. ಅದಕ್ಕೆ ನೋಟಕರು ಮಾಟಕರು ಅಂತ ಹೇಳಿದೆ. ಇತರರು ಏನು ಕೊಡಮಾಡಿರ್ತಾರೆ, ಯಾವ ಅಭಿಧಾನವನ್ನು ಕೊಟ್ಟಿದ್ದಾರೆ, ಯಾವ ಅಧಿಷ್ಠಾನ ನಿಮಗಾಗಿ ಸಿದ್ಧವಾಗಿರುತ್ತೆ, ಯಾವ ಉಪಾಧಿ ಅಂತಿರುತ್ತೆ, ಅದು ಯಶವೇ ಹೊರತು ನಾನು ಅಂದುಕೊಂಡದ್ದಲ್ಲ. ಅದು ಇತರರು ಕೊಟ್ಟ ಭಿಕ್ಷೆ. ಸಾರ್ಥಕತೆ, ಬದುಕು ಹುಟ್ಟಿದ ಆರಭ್ಯ ಬದುಕನ್ನು ಜನ್ಮ ಸಾರ್ಥಕ್ಯ ಮಾರ್ಗವೊಂದನ್ನು ಅನ್ವೇಷಿಸೋದೇ ಸಾರ್ಥಕತೆ. ಈ ಬದುಕನ್ನು ಯಾಕೆ ನಾನು ಬದುಕ್ತಿದ್ದೀನಿ, ಯಾಕೆ ಹುಟ್ಟಿದೆ, ಎಲ್ಲಿಂದ ಇದಕ್ಕೆ ಮೂಲ ಕಾರಣವೇನು ಅಂತ ತುಂಬ ಯಾವುದು ಆಳಕ್ಕೆ ಇಳಿದು ನಮಗೆ ಕೈಲಾಗದ್ದನ್ನು ಇಡೀ ಬದುಕನ್ನು ಹಾಳು ಮಾಡ್ಕೊಳ್ಳೋದ್ರ ಅಗತ್ಯ ಇಲ್ಲ. ಮೇಲ್ನೋಟಕ್ಕೆ ದ್ರಷ್ಟಾರರು, ಯಾರು ಕಾಣಿಕೆ ಸಹಿತ ಇರುವಂಥವ್ರು, ಯಾರು ಕಂಡಿದ್ದಾರೆ ಅವರೆಲ್ಲರೂ ಕೂಡ ಮಾಡುವಂಥ ಆ ಸಂಗತಿಗಳನ್ನು ಸ್ವಲ್ಪ ಹಾಗೆ ಹೆಕ್ಕಿ ತೆಗೆದುಬಿಟ್ರೆ ಸಾಕು, ಈ ಬದುಕು ಸಾರ್ಥಕವಾಗಿಬಿಡುತ್ತೆ. ಸಾರ್ಥಕ ಪಡಿಸ್ಕೊಳ್ಳೋದಕ್ಕೆ ಬೇಕಾಗಿರುವಂಥ ದಾರಿ ಇದೆಯಲ್ಲ, ಅದು ಸುಪಥವಾಗಿರಬೇಕು, ಸತ್ಪಥವೇ ಆಗಿರಬೇಕು. ಸತ್ಪಥ, ಸತ್ಯಪಥ, ಸತ್ಪಥ ಅಂದರೆ ಸತ್ತಪಥ ಅನ್ಕೊಂಡ್ಬಿಟ್ಟು ಆಮೇಲೆ ಯಾರಾದರೂ ಸತ್ಯವಾದ ಪಥ, ಆ ಮಾರ್ಗವನ್ನು, ಸತ್ಯ ಮಾರ್ಗವೊಂದನ್ನು ತುಳಿಯೋದು ನಿಜವಾದ ಅರ್ಥದಲ್ಲಿ ಜನ್ಮ ಸಾರ್ಥಕ್ಯ ಅಂತ ಅಂದ್ಕೊಂಡಿದ್ದೀನಿ. ದುಃಖ ಯಾಕೆ ಬರುತ್ತೆ? ಆಸೆಗಳಿಗೆ ಮಿತಿ ಇರಲ್ಲ. ಅದಕ್ಕೆ ನೀವು ಹೇಳ್ಬಿಟ್ಟಿದ್ದಾನೆ, ಬುದ್ಧನೇ ಹೇಳಿರೋದೇನು ಅಂತಂದರೆ, ನೀವು ಸುಖದ ಮೂಲ ಯಾವುದು ಅಂದರೆ ಆಸೆಗೆ ಮಿತಿ ಅಂತ ಹೇಳಿದ್ದಾರೆ. ನಾವು ದುರಾಸೆ, ಇದು ಇರಲಿ ಅದು ಇರಲಿ, ಒಂದು ತಾಸಿನ ಮಾತು ಅಂತ ಹೇಳಿದ್ರೆ 4 ತಾಸು ಮಾತಾಡ್ತಾನೆ ಇರೋದು. ದುರಾಸೆ, ನಾವು ಮಾತಾಡ್ಕೊಳ್ತಾನೆ ಇರ್ತೀವಿ, ಯಾಕೆಂದರೆ ಏನೋ ಆಗ್ಬಿಡುತ್ತೆ ಅಂತ. ಅದಕ್ಕಾಗಿ ಹರಟೆ ಅಂತ ನಾನು ಮೊದಲೇ ಹೇಳ್ಕೊಂಡ್ಬಿಟ್ಟೆ. ನಾ ಹೇಗೆ ನನ್ನನ್ನು ಕಾಪಾಡ್ಕೊಂಡ್ಬಿಟ್ಟೆ ಅಂದರೆ, ಇದು ಹರಟೆ ಅಂತ ಹೇಳ್ಕೊಂಡ್ಬಿಟ್ಟು, ಇದು ಬೋಧೆ ಅಲ್ಲ, ಇದು ಸದ್ಬೋಧೆ, ಸುಬೋಧೆ, ಉದ್ಬೋಧೆ ಯಾವುದೂ ಅಲ್ಲ ಇದು. ಆದರೆ ನಾವು ಆಡಿಕೊಂಡ ಈ ಹರಟೆ ಇದೆಯಲ್ಲ, ಈ ಹರಟೆ ಒಂದು ಭಾಳ ಒಳ್ಳೆಯ ಪ್ರಕಾರ. ಸಾಹಿತ್ಯದಲ್ಲಿ, ಸಾರಸ್ವತ ಲೋಕದಲ್ಲಿ ಹರಟೆ ಅಂತಲೇ ನಮ್ಮ ಅಡುಗೆ ಮನೆ ಸಾಹಿತ್ಯ ಸೇರಿಕೊಂಡ ಹಾಗೆ ಅನೇಕ ಸಾಹಿತ್ಯವನ್ನು ನಾವು ಕಳ್ಕೊಂಡ್ಬಿಟ್ಟಿದ್ದೇವೆ ಇವತ್ತು. ಅವೆಲ್ಲವೂ ನಮಗೆ ನಿಜವಾದ ಅರ್ಥದಲ್ಲಿ ಸಾರ್ಥಕ್ಯವನ್ನು ತಂದುಕೊಟ್ಟಿತ್ತು. ನಾವು ಸಹಿತವಾದ ಕೆಲಸವನ್ನು, ಅಹಿತವಾದ ಕೆಲಸವನ್ನು ತೊಡೆಯೋದೇ ಸಹಿತವಾದ ಕೆಲಸ ಮಾಡೋದ್ರಿಂದ ಈ ಬದುಕು ಇನ್ನೆಷ್ಟು ಸುಂದರವಾಗುತ್ತೆ. ಸಂತೋಷ ನಿರಂತರ, ಯಾವುದು ಚಿರಂತನವೋ, ಯಾವುದು ನಿರಂತರತೆಯನ್ನು ಕಾಪಾಡಿಕೊಂಡು ನಿಮಗೆ ಆರೋಗ್ಯದಾಯಿಯೋ ಅದು ಸಂತೋಷ. ಈ ಸಂತೋಷ ಯಾರೂ ನಿಮಗೆ ಕೊಡೋಕ್ಕಾಗೋಲ್ಲ, ಯಾವ ಕೈಗಡುವು ಸಿಕ್ಕೋಲ್ಲ, ಯಾವ ಅಂಗಡಿಯಲ್ಲೂ ದಕ್ಕುವಂಥದ್ದಲ್ಲ ಸಂತೋಷ. ಈ ಸಂತಸವನ್ನು ನೀವೇ ನಿಮ್ಮೊಳಗೆ ಹುಡುಕಿಕೊಳ್ಳಬೇಕು. ಹುಡುಕುವ ಕೆಲಸವು ಅಯಾಚಿತವಾಗಬೇಕು. ಪ್ರೀತಿ, ಅದು ಕೊಟ್ಟಾಗ ಕೊಟ್ಟವರು, ಕೊಟ್ಟ ಪಾಲು, ಇವೆಲ್ಲಕ್ಕೂ ಸಂಬಂಧಪಟ್ಟದ್ದು. ಯಾವರೊಟ್ಟಿಗಿನ ಪ್ರೀತಿ ಇದು ಬಹಳ ಮುಖ್ಯ. ಸಾಹಿತ್ಯದೊಟ್ಟಿಗಿನ ಪ್ರೀತಿ, ಕ್ರೋಢೀಕರಣದೊಟ್ಟಿಗಿನ ಪ್ರೀತಿ, ಹೀಗೆ ಅನೇಕ ರೀತಿಯ ಪ್ರೀತಿಗಳಿರೋದ್ರಿಂದ ಅವರವರ ಭಾವಕ್ಕೆ ಅದು ಬಿಟ್ಟದ್ದು. ದ್ವೇಷ ಮಾಡದೇಬಾರ್ದು. ಒಂದು ಲವಲೇಶವೂ ಉಪಯೋಗ ಇಲ್ಲ. ಅಂದರೆ ನಿಮ್ಮ ಜೊತೆ ಕೂತು ಮಾತನಾಡ್ತಾ ಜೀವನದಲ್ಲಿ ಎಲ್ಲೆಲ್ಲಿ ಯಾರ್ಯಾರು ಎಂತೆಂಥ ಎಡವಟ್ಟುಗಳನ್ನು ಮಾಡಬಹುದು, ಸಮಸ್ಯೆಗಳನ್ನು ಮಾಡ್ಕೊಳ್ಬಹುದು, ತಮಗೆ ತಾವು ಸಮಸ್ಯೆ ತಂದ್ಕೋಬಹುದು, ತಮಗೆ ತಾವು ಖುಷಿನ ತಂದ್ಕೋಬಹುದು ಅನ್ನೋದ್ರ ಬಗ್ಗೆ ಖಂಡಿತ ನಮ್ಮ ವೀಕ್ಷಕರಿಗೆ ಒಂದು ಸ್ಪಷ್ಟತೆ ಸಿಕ್ಕಿರುತ್ತೆ. ಜೀವನದಲ್ಲಿ ದುಃಖಕ್ಕೆ ಏನು ಕಾರಣ ಆಗುತ್ತೆ, ಸುಖವನ್ನು ಹೆಂಗೆ ಕಂಡುಕೋಬೇಕು, ಜೊತೆಗೆ ಜೀವನ ಎಷ್ಟು ಸರಳವಾಗಿ ಬದುಕಬಹುದು ಅನ್ನೋದಂತೂ ಒಂದು ಚೌಕಟ್ಟು ಹಾಕ್ಕೊಟ್ಟ ಹಾಗಾಗತ್ತೆ. ಧನ್ಯವಾದ ಸುಚೇಂದ್ರ ಪ್ರಸಾದ್ ಅವರೇ. 1 ಗಂಟೆ ಅಂತ ಅಂದುಕೊಂಡಿದ್ವಿ, ಆದರೆ ಸಮಯ ಹೋಗಿದ್ದೇ ಗೊತ್ತಾಗಲಿಲ್ಲ. ಆದರೆ ಇದರಿಂದ ಅಂತೂ ಬಹಳ ಸ್ಪಷ್ಟವಾಗಿ ನನಗೊಂದು ಸಾಲ ಹೇಳಬೇಕು ಅಂದರೆ, ಬಹಳ ಸರಳವಾಗಿದೆ ಜೀವನ, ಅದನ್ನು ಸರಳವಾಗಿ ಅನುಭವಿಸಿ ಅನ್ನೋದನ್ನು ತಿಳಿಸ್ಕೊಟ್ರಿ. ಧನ್ಯವಾದ. ಸಂಕೀರ್ಣವಾಗದೇ ಇರೋದೇ ಸರಳ, ಯಾವುದನ್ನು ಸಂಕೀರ್ಣವಾಗಿಸಿಕೊಳ್ಳಲ್ವೋ ಅದು ಸರಳ. ನೂರಾಸೆಯ ಹೆಗಲಿಗೇರಿಸಿ ನಡೆವ ಹಾದಿ ನಮ್ಮದೇ, ಬರುವ ದಿನಗಳ ಭರವಸೆಗಳ ಬೆಳೆವ ಹೊಣೆಯೂ ನಮ್ಮದೇ. ಧನ್ಯವಾದ. ಧನ್ಯವಾದ.